ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಎಲ್ಲರಿಗೂ ದೇವಶಯನಿ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ನೋಡ್ರಿ, ಇವತ್ತಿಂದ ಚಾತುರ್ಮಾಸ ಶುರುವಾತಲ್ರಿ. ಎಲ್ಲರೂ ಪೂಜೆ ವ್ರತ ಇಂಥವೆಲ್ಲ ಹಿಡ್ದಿರ್ತೀರಿ. ನಾವೇನು ತೋರಿಸ್ಲಿಕ್ಕತ್ತೀವಂತೀರೇನ್ರಿ ನಾವು ನೋಡ್ರಿ, ಇವತ್ತು ಶೇಂಗಾದ ಉಂಡೆ ಮತ್ತು ಸಾಬುದಾನಿ ಕಿಚಡಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಏಕಾದಶಿ ಉಂಡೆ ಅಂತೀವಲ್ರಿ, ಅಂಥದ್ರಿ ಇದು. ಆಮೇಲೆ ಸಾಬುದಾನಿ ಕಿಚಡಿ ಫಟಾಫಟ್ ಅಂಥೇಳಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನೋಡ್ರಿ, ನೀವು ಸಾಬುದಾನಿ ಒಂದು 2 ತಾಸಿನಷ್ಟು ನೆನೆಸ್ಬೇಕಾಗ್ತದೆ. ಸಾಬುದಾನಿ ಕ್ವಾಲಿಟಿ ಚಲೋ ತೊಗೊಂಡಂಗೆ ಒಂದು 2 ತಾಸು ನೆನೆಸಿದ್ರು ಸಾಕ್ರಿ. ಇಲ್ಲಾಂದರೆ ಕೆಲವೊಬ್ಬರು ಆ ಸಾಬುದಾನಿ ಮೇಲೆ ಡಿಪೆಂಡ್ ರೀ, ರಾತ್ರಿನೂ ನೆನೆಸ್ಕೋತಾರೆ. ನಾ ಇಲ್ಲೇ ಒಟ್ಟು ಒಂದು 2 ತಾಸಷ್ಟು ನೆನೆಸ್ಲಿಕ್ಕೆ ಇಟ್ಟೆ ನೋಡ್ರಿ. 2 ಕಪ್ನಷ್ಟು ಸಾಬುದಾನಿ ತೊಗೊಂಡಿದ್ದೆ. 1 ಲೋಟದಷ್ಟು ನೀರು ಹಾಕಿದೆ. ಭಾಳ ನೀರು ನಿಲ್ಬಾರ್ದ್ರಿ ಇದು, ಯಾಕಂದ್ರೆ ಫುಲ್ ಅದು ನೀರು ಆಗಿಬಿಡ್ತದೆ. ಒಂದು ಗೆರಿಯಷ್ಟು ನೀರು ನಿಲ್ಲಬೇಕು. ಅಷ್ಟು ನೀರು ನಿಲ್ಲುವಷ್ಟು ನೀರು ಹಾಕಿ ಇದನ್ನು ಒಂದು 2 ತಾಸ್ನಾಗ ನೆನೆಯುವಷ್ಟೇ ನಾವು ಮುಚ್ಚಿಟ್ಬಿಡ್ಬೇಕು. ಈಗ ನೋಡ್ರಿ, ಇಲ್ಲೇ ಶೇಂಗಾ ಹುರ್ಕೊಳ್ಳೋಣ. ಉಂಡಿಗೆ ಶೇಂಗಾ ಹುರ್ಕೋಬೇಕಲ್ರಿ. ಶೇಂಗಾ ಹುರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಯಾಕಂದ್ರೆ ಶೇಂಗಾ ಅರ್ಧಂಬರ್ಧ ಹುರಿದ್ಬಿಟ್ರೆ ಉಂಡೆ ಒಟ್ಟ ಚಲೋ ಆಗಂಗಿಲ್ರಿ. ಕನಿಷ್ಠ ಸಣ್ಣ ಉರಿ ಒಳಗೆ ಹುರಿರಿ. ಕನಿಷ್ಠ ಏನಿಲ್ಲ ಅಂತಂದ್ರೂ ಒಂದು 10-15 ನಿಮಿಷರ ಶೇಂಗಾ ಹುರಿಬೇಕು ನೋಡ್ರಿ. ಫುಲ್ ಮ್ಯಾಲಿಂದ ಸಿಪ್ಪೆ ಎಲ್ಲ ಬಿಚ್ಚಿ ಹೋದಂಗೆ ನಿಮಗೆ ಗೊತ್ತಾಗ್ತದೆ. ಈಗ ಆತು ನೋಡ್ರಿ, ಶೇಂಗಾ ಹುರಿಯೋದಾತ. ಈಗ ಈ ಶೇಂಗಾನ ಒಂದು ಸ್ವಲ್ಪ ಆರ್ಲಿಕ್ಕೆ ಹಾಕೋಣ. ನಾ ಮಾಡು ಈ ಸಾಬುದಾನಿ ಕಿಚಡಿ ಮೆಥಡ್ ಒಂದು ಚೂರು ಡಿಫ್ರೆಂಟ್ ಅದ ನೋಡ್ರಿ. ನಮ್ಮ ಮನೆ ಒಳಗಂತೂ ಸಾಬುದಾನಿ ಕಿಚಡಿ ನಾ ಮಾಡಿದ್ದು ಎಲ್ಲರಿಗೂ ಭಾಳ ಸೇರ್ತದೆ ನೋಡ್ರಿ. ಇಲ್ಲಿ ನಾನು ಒಂದು ಬಟಾಟಿ ಮತ್ತು ಸೌತೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಒಂದು ಚೂರು ಉಪ್ಪು, ಇದಿಷ್ಟು ಏನು ಮಾಡ್ಬೇಕ್ರಿ, ಮಿಕ್ಸರಿಗೆ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನಿಷ್ಟು ಪೇಸ್ಟ್ ಮಾಡಿಕೊಂಡು ಆಮೇಲೆ ಏನು ಮಾಡ್ಬೇಕ್ರಿ, ಇದು ನಾವೇನೇನು ಹೋಳು ಇಟ್ಕೊಂಡಿದ್ವಲ್ಲ ಇವನ್ನೆಲ್ಲ ಹೆಚ್ಕೊಂಡೆ, ಸಣ್ಣಂಗೆ ಹೆಚ್ಕೊಂಡೆ ಇವನ್ನ. ಈ ಸಾಬುದಾನಿ ನೋಡ್ರಿ 2 ತಾಸು ಆಗ್ಯದ. ಹೆಂಗೆ ನಂದದ ನೋಡ್ರಿ, ಫುಲ್ ಇಲ್ಲಿ ನೋಡ್ರಿ ಎಷ್ಟು ಮೆತ್ತಗಾಗ್ಯದ. ಇಷ್ಟು ಹಿಂಗಾಗ್ಬೇಕ್ರಿ ಇದು. ಮತ್ತು ಅದ್ರ ನೀರಿನ ಅಂಶ ಇರಬಾರ್ದು. ಹಿಂಗೆ ಬಿಡಿ ಬಿಡಿ ಅದ ನೋಡ್ರಿ, ಹಿಂಗೆ ಬಿಡಿ ಬಿಡಿಯಾಗಿ ಇರಬೇಕು. ಈಗ ಇದ್ರೊಳಗೆ ನಾವು ಅದೇನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಆ ಪೇಸ್ಟ್ ಹಾಕ್ಕೊಳ್ಳಿಗತ್ತೀನಿ ನೋಡ್ರಿ. ಆ ಪೇಸ್ಟು ಆಮೇಲೆ ಮತ್ತು ಉಪ್ಪು ರುಚಿಗೆ ಎಷ್ಟು ನೀವು ಹಾಕಬೇಕಲ್ಲ ನೋಡಿಕೊಂಡು ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ, ಆಮೇಲೆ ಹುಳಿಗೆ ನೀವು ಏನಾದರೂ ಈಗ ಲಿಂಬೆಹಣ್ಣು, ನಾನು ಲಿಂಬೆಹಣ್ಣು ಹಿಂಡ್ಕೊಂಡೀನಿ ಹುಳಿಗೆ. ಒಂದು ಅರ್ಧದಷ್ಟು ಲಿಂಬೆಹಣ್ಣು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಲಿಂಬೆಹಣ್ಣು ಹಾಕ್ಲಿಕ್ಕತ್ತೀನಿ ನೋಡ್ರಿ. ಲಿಂಬೆಹಣ್ಣು ಇದಿಷ್ಟು ಹಾಕಿ ಆಮೇಲೆ ಈ ಹುರಿದ ಶೇಂಗಾದ ಪುಡಿ ಮಾಡ್ಬೇಕ್ರಿ. ಹುರಿದು ಶೇಂಗಾ ಪುಡಿ ಮಾಡಿ ಇದು ಇಷ್ಟು ನೋಡ್ರಿ, ಒಂದು ಸಣ್ಣ ಬಟ್ಲದಷ್ಟು. ಇದು ಒಂದು ಚೂರು ಪ್ರಮಾಣ ಹೆಚ್ಚಿರ್ಬೇಕಿದು. ಇದಿಷ್ಟು ಹಾಕಿ ಕಲಸಿಡ್ಬೇಕ್ರಿ. ಇದು ಹಿಂಗೆ ಮಾಡೋದ್ರಿಂದ ಏನಾಗ್ತದಂದ್ರೆ ಆ ಉಪ್ಪು ಖಾರ ಎಲ್ಲ ಸಾಬುದಾನಿಗೆ ಚಲೋ ತಂಗ ಹತ್ಕೋತದ್ರಿ. ಆಮೇಲೆ ಉಪ್ಪು ಮತ್ತು ಖಾರ, ಹುಳಿ, ಸಿಹಿ ಎಲ್ಲ ಕುಡಿದ್ದಕ್ಕೆ ಸ್ವಲ್ಪ ನೀರು ಬಿಡ್ತದೆ, ಒಂದು ಸ್ವಲ್ಪ ಲೈಟ್ ಹಂಗೆ. ಹಿಂಗಾದಾಗ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತದ್ರಿ. ಇದನ್ನು ಒಂದು 5 ನಿಮಿಷ ಸೈಡಿಗೆ ಎತ್ತಿಡೋಣ. ಈಗ ಇದು ಒಗ್ಗರಣೆ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಪ್ಯಾನಿಗೆ. ನೋಡ್ಕೊಂಡು ನಿಮ್ಗೆ ಎಷ್ಟು ಎಣ್ಣೆ, ಭಾಳ ಎಣ್ಣೆ ಹಾಕಬೇಡ್ರಿ, ಎಣ್ಣೆ ಆದರೆ ಚಲೋ ಆಗಂಗಿಲ್ಲ. ನಾ ಬರೀ ಜೀರಿಗೆ ಹಾಕಿನಿಲ್ಲ, ಯಾಕಂದ್ರೆ ಉಪವಾಸ ಇರೋದಕ್ಕೆ ನಾವು ಸಾಸಿವೆ ಹಾಕಂಗಿಲ್ಲಲ್ರಿ. ಜೀರಿಗೆ ಮತ್ತು ಇಂಗು ಹಾಕಿದೆ. ಬೇಕನ್ನೋರು ಸಾಸಿವೆ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅವೇನು ನಾವು ಹೋಳು ಹೆಚ್ಚಿಟ್ಕೊಂಡಿರ್ತೀವಲ್ರಿ, ಆ ಹೋಳು ಹಾಕ್ಕೊಳ್ಳೋಣ. ಈಗ ಸೌತೆಕಾಯಿ ಮತ್ತು ಬಟಾಟಿ ಹೋಳು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೋಬೇಕ್ರಿ. ಇದಕ್ಕೆ ಭಾಳ ರುಚಿ ಅನ್ನಿಸ್ತದೆ ಒಗ್ಗರಣೆಗೆ. ಇದು ಚಲೋ ತಂಗ ತಾಳಿಸ್ಬೇಕು. ಫುಲ್ ಅವೆಲ್ಲ ಮೆತ್ತಗಾಗೋಂಗೆ ತಾಳಿಸಿ ಈಗ ಅದೇನು ನಾವು ಮುಚ್ಚಿಟ್ಟಿರ್ತೀವಲ್ರಿ ಸಾಬುದಾನಿದು, ಅದನ್ನು ನೋಡ್ರಿ, ಅದನ್ನು ಹಾಕಬೇಕು. ಈಗ ಒಂದು 5ರಿಂದ 10 ನಿಮಿಷ ಹಿಂಗೆ ಚಲೋ ಅದನ್ನು ಫ್ರೈ ಮಾಡ್ಬೇಕು ನೋಡ್ರಿ. ಸಾಬುದಾನಿ ಸಣ್ಣ ಉರಿ ಒಳಗೆ ಚಲೋ ತಂಗ ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡ್ಬೇಕು. ಅದನ್ನು ಹಿಂಗಿಷ್ಟು ಚಲೋ ತಂಗ ಮಾಡ್ಕೊಂಡು ನೋಡ್ರಿ, ಒಟ್ಟು ತಳ ಹತ್ತಬಾರ್ದು. ತಳ ಹತ್ತಲಾರ್ದಂಗೆ ಹಿಂಗೆ ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಅದಕ್ಕೇನು ಮಾಡ್ಬೇಕ್ರಿ, ತುಪ್ಪ ಹಾಕಬೇಕು. ಮ್ಯಾಲಿಂದ ಸ್ವಲ್ಪ ತುಪ್ಪ ಹಾಕಿ ಮುಚ್ಚಿಟ್ಬಿಡ್ಬೇಕ್ರಿ. ಇದೊಂದು 5 ನಿಮಿಷ ಅದು ಉಮ್ಗೊಯ್ಬೇಕಲ್ರಿ. ಹಿಂಗೆ ಮುಚ್ಚಿಟ್ಬಿಡ್ರಿ ಒಂದು 5 ನಿಮಿಷ. ಈಗ ನೋಡ್ರಿ, ಉಂಡೆ ಮಾಡೋಣ ಬರ್ರಿ. ಶೇಂಗಾ ಎಲ್ಲ ಸೊಪ್ಪಿ ತಕ್ಕೊಂಡಿನಿ. ಅರ್ಧಂಬರ್ಧ ಸೊಪ್ಪಿ ತಕ್ಕೋಬೇಕ್ರಿ, ಫುಲ್ ಸೊಪ್ಪಿ ತಕ್ಕೊಳ್ಳೋದೇನು ಬ್ಯಾಡ. ಇದಕ್ಕೆ ಸೊಪ್ಪಿ ತಕ್ಕೊಂಡಿನಿ. ಒಂದು ಬಟ್ಲನಷ್ಟು, ದೊಡ್ಡ ಬಟ್ಲನಷ್ಟು ಶೇಂಗಾ ಹಾಕಿದೆ. ಬೆಲ್ಲದ ಪ್ರಮಾಣ ನೋಡ್ರಿ, ಇದು ಅಷ್ಟು ಸಮ ಇಲ್ಲ, ಅರ್ಧಕ್ಕಿಂತ ಚೂರು ಹೆಚ್ಚದ. ನಾ ಇಷ್ಟು ಹಾಕಂಗಿಲ್ಲ, ಯಾಕಂದ್ರೆ ಭಾಳ ಅನ್ನಿಸ್ತದೆ ನನಗೆ ಬೆಲ್ಲ. ಇಷ್ಟು ಉಳಿಸಿನ ನೋಡ್ರಿ ಬೆಲ್ಲ ನಾನು. ಈಗ ಇದನ್ನು ಮಿಕ್ಸರ್ಗೆ ಹಾಕೊಂಡು
ಹೆಂಗಿರ್ಬೇಕಂದ್ರೆ ಕಡಿಮೆ ಬೆಲ್ಲ ಆದ್ರೂ ಭಾಳ ಹುಡಿ ಹುಡಿ ಆಗ್ತದೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೆ. ಕಡಿಮೆ ಬೆಲ್ಲನೂ ಆಗಬಾರ್ದು ರೀ ಇದಕ್ಕೆ, ಹೆಚ್ಚು ಬೆಲ್ಲನೂ ಆಗಬಾರ್ದು. ಅದಕ್ಕೆ ಒಂದು ಬಟ್ಲಕ್ಕೆ ಮುಕ್ಕಾಲು ಲೆಕ್ಕ ಇಟ್ಕೊಳ್ರಿ ನೀವು. ಈಗ ನೋಡ್ರಿ ಮಿಕ್ಸರ್ ಮಾಡ್ಕೊಂಡೆ. ನಾವು ಮಿಕ್ಸರ್ ಮಾಡ್ಕೊಂಡಾಗ ಇದು ಹೆಂಗೆ ಗೊತ್ತಾಗ್ತದಂದ್ರೆ ಸ್ವಲ್ಪ ಉಂಡೆ ಉಂಡೆ ಬೀಳ್ತದೆ ನೋಡ್ರಿ. ಈಗ ಹೆಂಗೆ ಹತ್ಕೊಂಡದ್ ನೋಡ್ರಿ ಮಿಕ್ಸರ್ಗೆ ಹಿಂಗೆ ಹತ್ಕೋಬೇಕದು. ಹಿಂಗೆ ಹತ್ಕೊಂಡಾಗ ಚಲೋತಂಗೆ ಉಂಡೆ ಬರ್ತಾವ ಮತ್ತು ಪ್ರಮಾಣ ಕರೆಕ್ಟ್ ಆಗ್ಯದ ಅಂತ ಅರ್ಥ. ಹಿಂಗೆ ಮಿಕ್ಸರ್ಗೆಲ್ಲ ಹತ್ಕೊಂಡಿರ್ತದಲ್ರಿ, ಹೆಂಗೆ ಉಂಡೆ ಉಂಡೆ ಬೀಳ್ಲಿಕ್ಕತ್ತದ ನೋಡ್ರಿ, ಹಿಂಗೆ ಬೀಳ್ಬೇಕು. ಹಿಂಗೆ ನಾನು ಮತ್ತೊಂದು ಸತಿ ಮಿಕ್ಸರ್ಗೆ ಹಾಕ್ಕೊಂಡೆ ಇದನ್ನು ನೋಡ್ರಿ. ಈಗ ರೆಡಿ ಆಯ್ತು ನೋಡ್ರಿ ಇದು. ಈಗ ಇದನ್ನು ಫುಲ್ ಎಲ್ಲ ಕಲಸಿ ಉಂಡೆ ಕಟ್ಬಿಟ್ರೆ ಮುಗಿದು ಹೋಯ್ತು ನೋಡ್ರಿ. ನೋಡ್ರಿ ಏಕಾದಶಿ ಉಂಡೆ. ಕೆಲವೊಂದು ಕಡೆ ಈ ಉಂಡಿನೂ ನೈವೇದ್ಯ ಮಾಡ್ತಾರೆ ದೇವರಿಗೆ, ಕೆಲವೊಬ್ರು ಮಾಡೋದಿಲ್ಲ. ಯಾಕಂದ್ರೆ ಉಂಡಿನೂ ತಿನ್ನಂಗಿಲ್ಲ ಏನೂ ತಿನ್ನಂಗಿಲ್ಲ ಅಲ್ರಿ, ಅವ್ರು ಮಾಡೋದಿಲ್ಲ ನೈವೇದ್ಯ. ಇದನ್ನು ನೋಡ್ರಿ, ಇದು ಏಕಾದಶಿ ಅಂತಲ್ಲ, ಆದ್ರೆ ಹುಡುಗರಿಗೆ ಭಾಳ ಶಕ್ತಿ ಕೊಡ್ತದ್ರಿ. ನಮ್ಮ ಮನ್ಯಾಗ ಹೇಳ್ತಿದ್ರು ನಮ್ಮ ಹಿರಿಯರು, ಶೇಂಗಾ ಬೆಲ್ಲ ಕೂಡ್ದಾಗ ಭಾಳ ಶಕ್ತಿ ಅಂತ. ಹುಡುಗರಿಗೆ ಇದನ್ನು ಮಾಡಿ ತಿನ್ನಿಸ್ಲಿಕ್ಕೂ ಬೆಸ್ಟ್ ಅದ ನೋಡ್ರಿ. ಹಿಂಗೆ ಮಾಡಿಬಿಟ್ರೆ ಆಯ್ತು ನೋಡ್ರಿ, ಉಂಡಿಗಳೆಲ್ಲ ರೆಡಿ ಬಿಡ್ತಾವೆ ನೋಡ್ರಿ. ಭಾಳ ಈಸಿ ಅದ ರೀ, ಮತ್ತು ಭಾಳ ಅಂದ್ರೆ ಭಾಳ ಈಸಿ ಅದ, ಟೈಮು ಭಾಳ ಕಡಿಮೆ ಹಿಡಿತದ. ಏಕಾದಶಿ ಉಂಡಿನೂ ರೆಡಿ ಆದವು. ಆಮೇಲೆ ನಮ್ಮ ಸಾಬುದಾನಿ ಕಿಚಡಿನೂ ರೆಡಿ ಆಯ್ತು ನೋಡ್ರಿ. ನೀವೆಲ್ಲ ಹೆಂಗೆ ಮಾಡ್ತೀರಿ, ನೀವು ಯಾವ ಮೆಥಡ್ ಒಳಗೆ ಮಾಡ್ತೀರಿ ನಮಗೆ ತಿಳಿಸ್ರಿ. ಎಷ್ಟು ಬಿಡಿ ಬಿಡಿಯಾಗಿ ಬಂದದ ನೋಡ್ರಿ, ಭಾರಿ ಮಸ್ತ್. ಹಂಗೆ ಫ್ರೈನೂ ಹಂಗೆ ಆಗ್ಯದ, ಬಿಡಿ ಬಿಡಿಯಾಗಿನೂ ಬಂದದ. ನೀವು ಎಲ್ಲ ಹೆಂಗೆ ಮಾಡಿರಿ ನಮಗೆ ತಿಳಿಸ್ರಿ. ನಮ್ಮ ಮನೆ ಒಳಗಿನ ಪೂಜೆ ನೋಡ್ರಿ, ಇವತ್ತು ಏಕಾದಶಿ ದಿವಸ ವಿಠೋಬ ರುಕ್ಮಾಯಿ ಪೂಜೆ, ಹಂಗೆ ನಮ್ಮದು ಚಾತುರ್ಮಾಸದ್ದು ತುಳಸಿ ಪೂಜೆ ಎಲ್ಲನೂ ಮಾಡೀವಿ ನೋಡ್ರಿ. ನೀವು ಏನು ಸೇವಾ ಹಿಡ್ದಿರಿ ಚಾತುರ್ಮಾಸಕ್ಕೆ, ಏನು ದಾನ ಹಿಡ್ದಿರಿ ಎಲ್ಲ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ವೀಕ್ಷಕರೇ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಆಯಿತು ವೀಕ್ಷಕರೇ, ನಮಸ್ಕಾರ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ವೀಕ್ಷಕರೇ.